ನನ್ನ ಹೆಸರು ನಾಜಿಯಾ. ನಾವು ನಮ್ಮದು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕೋಗಿಲ್ ಲೇಔಟ್ದು ಎಲ್ಲ A to Z ಕರೆಕ್ಟ್ ಆಗೈತೆ. ವಾಸ್ತು ಸ್ಥಳ ಪತ್ರ ಹೊಂದಿಲ್ಲ. ನಾವು 25-30 ವರ್ಷದಿಂದ ಇಲ್ಲೇ ವಾಸವಾಗಿದ್ದೀವಿ. ನಮ್ಮ ರೇಷನ್ ಕಾರ್ಡ್ ಎತ್ತಿ ಎಲ್ಲಿ ರೇಷನ್ ಇಸ್ಕೊತಾ ಇದ್ದೀವಿ ಅಂತ ಅವ್ರಿಗೂ ನಾವು ಹಚ್ಕಮಟ್ಟಿಯಲ್ಲಿ ವಾಸ್ತು ಸ್ಥಳ ಇಲ್ಲ ಅಂತ ನಮಗೆ ವಾಪಸ್ ಕಳಿಸಿದ್ರು. ಮತ್ತೆ ಅವ್ರ ಹತ್ರ ಹೋಗಿ ಸರ್ ನಮ್ಮದು ರೇಷನ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ನಾವು ಎಷ್ಟು ವರ್ಷದಿಂದ ಇದ್ದೀವಿ ನೀವೇ ನೋಡಿ ಸರ್ ಅಂತ ಎಷ್ಟು ಬೇಡ್ಕೊಂಡ್ರೂ ಇಲ್ಲೇ ಇದು ನಿಮ್ಮದು ಇದು ಬೇಕೇ ಬೇಕು ಅಂತ ನಮಗೆ ವಾಪಸ್ ಕಳಿಸಿದ್ರು. ಅದು ಅವರೇ ಬಂದ್ ಮಾಡಿದ್ದಾರೆ, ಮತ್ತೆ ಅವರೇ ಮಾಡೋಕ್ಕೆ ಕಳಿಸ್ತಾ ಇದ್ದಾರೆ. ಅಲ್ಲೇ ಬಂದು ಮಾಡಿದ್ದಾರೆ ಅವರು. ಮತ್ತೆ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ನೀವೆಲ್ಲ ಹೋಗಿ ಅಲ್ಲೇ ನೀವು ನಾಡ ಕಚೇರಿಯಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಹೇಳಿ ನೀವೆಲ್ಲ ಅದು ಓಪನ್ ಮಾಡಿಸಿ ಮಾಡಿಕೊಡ್ತಾರಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿದ್ರೆ ಅವ್ರು ಇಲ್ಲ ಕೋಗಿಲ್ ಲೇಔಟ್ ಕೇಳಿದ ತಕ್ಷಣ ಕಳಿಸ್ತಾ ಇದ್ದಾರೆ ಈಚೆಗಡೆ ಹೋಗ್ಬಿಡಿ ಅಂತ. ನಾವು ಇಲ್ಲಿಂದ ಡಾಕ್ಯುಮೆಂಟ್ ಬೇರೆ ಜಾಗಕ್ಕೆ ಚೇಂಜ್ ಮಾಡೋಕ್ಕೂ ಆಗ್ತಾ ಇಲ್ಲ. ನಾವು ಇಲ್ಲೇ ವಾಸವಾಗಿದ್ದೀವಿ, ಹಂಗೂ ಮಾಡಿಕೊಡ್ತಾ ಇಲ್ಲ. ಮತ್ತು ಅವರು ಫೋನ್ ಮಾಡಿ ಬೇಗ ಮಾಡಿಸ್ಕೊಂಡು ಬನ್ನಿ ನಿಮ್ಗೆ ಅಪಾರ್ಟ್ಮೆಂಟ್ಗಳು ಬೇಡವಾ ಅಂತ ಕೇಳ್ತಾ ಇದ್ದಾರೆ. ನಾವು ಮಾಡೋಕ್ಕೋದ್ರೆ ಈ ಥರ ಇದಾಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನಮಗೆ ಅಪಾರ್ಟ್ಮೆಂಟ್ಗೆ ಇಷ್ಟು ದುಡ್ಡು ಕಟ್ಟಿ ಅಷ್ಟು ದುಡ್ಡು ಕಟ್ಟಿ ಅಂತ ಇದ್ದಾರೆ, ನಮ್ಗೆ ಕಟ್ಟೋಕೆ ಆಗ್ತಾ ಇಲ್ಲ. ನಮ್ಮದು ಎಲ್ಲಿ ಡೆಮಾಲೇಷನ್ ಆಗಿದೆಯೋ ನಾವು ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಇರ್ತೀವಿ. ನಾವು ಜೋಪಡಿ ಹಾಕ್ಕೊತೀವೋ, ನಾವು ಏನು ತಿಂತೀವೋ ನಾವು ನಮ್ಮ ಜಾಗ ನಾವು ಬಿಡಲ್ಲ, ಅಲ್ಲೇ ಇರ್ತೀವಿ ನಾವು. ಇಲ್ಲಾಂದರೆ ನಮ್ಗೆ ಏನಾದ್ರು ಒಂದು ದಾರಿ ಬಂದು ಮಾಡಿಕೊಡಿ ನಾವು ಕೇಳ್ಕೊತಾ ಇದ್ದೀವಿ. ನೀವೇ ಎಲ್ಲ ಮಾಡ್ತಾ ಇದ್ದೀರಾ, ಮತ್ತು ದಾರಿ ತೋರಿಸ್ತಾ ಇದ್ದರೆ ದಾರಿನೂ ಬಂದ್ ಮಾಡಿ ಬಿಟ್ಟಿದ್ದೀರಾ. ಹೋಗೋಕೆ ಜಾಗನೂ ಇಲ್ಲ, ಅತ್ಲ ಇರೋಕ್ಕೂ ಜಾಗ ಇಲ್ಲ ನಮಗೆ. ನಮ್ದೆಲ್ಲ ಇಲ್ಲೇ ಅಡ್ರೆಸ್ ಎಲ್ಲ ಐತೆ, ಯಾವ ಜಾಗದಲ್ಲಿ ಬೇರೆ ಯಾವುದು ಅಡ್ರೆಸ್ ಇಲ್ಲ ನಮ್ಮದು. ಎಷ್ಟು ಬೇಲಾಡ್ಕೊಂಡ್ರೂ ಇದಾಗ್ತಾ ಇಲ್ಲ, ಬಂದು ಯಾರು ನೋಡ್ತಾನೂ ಇಲ್ಲ ನಮಗೆ. ಅಲ್ಲಿ ಕರೀತಾರೆ, ಮತ್ತೆ ಅದು ವಾಸ್ತು ಸ್ಥಳ ಪತ್ರ ಕೇಳ್ತಾರೆ. ನಿಮಗೆ ಫ್ರೀಯಾಗಿ ಮನೆ ಕೊಡ್ತೀವಿ, ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ರು. ಹೇಳಿದ್ರು. ಮತ್ತೆ ಇವಾಗ ಅಲ್ಲಿ ಹೋಗಿದ ತಕ್ಷಣ ಇಷ್ಟು ಕಟ್ಟಬೇಕು ಅಷ್ಟು ಕಟ್ಟಬೇಕು ಅಂತ ಇದ್ದಾರೆ. ನಮ್ಮ ಹತ್ರ ಅದು ಕಟ್ಟೋಕ್ಕೆ ಇಲ್ಲ. ಇವಾಗ ಮನೆ ಕಲ್ಕೊಂಡಿದ್ದೀವಿ, ಅಲ್ಲಿ ಇಲ್ಲಿ ಸಾಲಗಳು ಮಾಡಿ ಇನ್ನೂ ಅದು ಸಾಲನೇ ತೀರಲಿಲ್ಲ ನಮ್ಮದು. ನಮಗೆ ತಿನ್ನೋಕ್ಕೆ ಅಲ್ಲಿ ಇಲ್ಲ. ನಾವು ಎಲ್ಲಿಂದ ಅಪಾರ್ಟ್ಮೆಂಟ್ಗೆ ದುಡ್ಡು ಕಟ್ಟೋದು ಇದು ಮಾಡೋದು ಫ್ರೀಯಾಗಿ ಕೊಡ್ತೀನಿ ಅಂತಲೇ ಹೇಳಿದ್ದು. ನಮಗೆ ಕಾಸು ಕಟ್ಟಿ ಅಂತ ಮುಂಚೆ ಹೇಳಿರಲಿಲ್ಲ. ನಿಮಗೆ ಅಪಾರ್ಟ್ಮೆಂಟ್ಗಳು ಕೊಡ್ತೀವಿ ಅಂತ ಹೇಳಿದರು. ನಾವು ಮನೆ ಕಲ್ಕೊಂಡಿದ್ದೀವಿ, ಮನೆ ಕೊಡಿ ಅಂದಿದ್ದಕ್ಕೆ ಅವರು ಮನೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಮತ್ತು ಅವರು ಅದು ಒಪ್ಕೊಂಡು ಅದು ಅಪಾರ್ಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ, ಸೆಂಟ್ರಲ್ಲಿ ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಅದು ನಮಗೆ ಕಟ್ಟೋಕ್ಕಾಗ್ತಾ ಇಲ್ಲ. ಕೆಲವರಿಗೆ ಕೀಲಿ ಕೊಟ್ಟು ವಾಪಸ್, ಕೆಲವ್ರಿಗೆ ಚಾಬಿ ಕೊಟ್ಟು, ಮತ್ತೆ ಚಾಬಿ ಕೊಟ್ಟಾಗ ವಿಡಿಯೋ ಎಲ್ಲ ಹಿಡ್ದಿದ್ದಾರೆ, ಈಸ್ಕೊಂಡೋವಾಗ ವಿಡಿಯೋ ಹಿಡ್ದಿಲ್ಲ.